ನಮಸ್ತೆ ಕರ್ನಾಟಕ. ನಾನು ನಿಮ್ಮ ಮನೋಜ್ ಕುಮಾರ್, ಸೆಬಿ ರಿಜಿಸ್ಟರ್ಡ್ ರಿಸರ್ಚ್ ಅನಲಿಸ್ಟ್. ನನ್ನ ಸೆಬಿ ನೋಂದಣಿ ಸಂಖ್ಯೆ INH 00002068. ಇಲ್ಲಿ ನಾವು ಕೊಡುವ ಪ್ರತಿಯೊಂದು ಮಾಹಿತಿ ಸಹ ಪ್ರೆಸೆಂಟ್ ಡೇಟಾ ಮೇಲೆ ನಿಂತಿರುತ್ತೆ. ಈ ವಿಡಿಯೋ ಕೇವಲ ಒಂದು ಎಜುಕೇಶನಲ್ ಪರ್ಪಸ್ ಆಗಿರುತ್ತೆ. ಇದು ನಿಮ್ಮನ್ನ ಪ್ರಚೋದನೆಗೊಳಿಸುವ ಉದ್ದೇಶವಂತೂ ಆಗಿರುವುದಿಲ್ಲ. ಒಬ್ಬ ವ್ಯಕ್ತಿನ ಇಮ್ಯಾಜಿನ್ ಮಾಡ್ಕೊಳ್ಳಿ. ಇಲ್ಲಿ ಕಾಣ್ತಾ ಇದೆಯಲ್ಲ, ಈ ವ್ಯಕ್ತಿ, ಈತನಿಗೆ 30 ವರ್ಷ ವಯಸ್ಸಾಗಿದೆ. ಈ ವ್ಯಕ್ತಿ ಹೇಗೆ ರಿಟೈರ್ಮೆಂಟ್ ಲೈಫ್ಗೆ ಆತ ಪ್ಲಾನಿಂಗ್ ಮಾಡ್ಕೊಳ್ಬೇಕು? ಅವನಿಗೇನೋ 35,000 ಕಮಿಟ್ಮೆಂಟ್ ಇದೆ ಅಂತ ಹೇಳಿದ್ರೆ, ಅವ್ರು ಹ್ಯಾಪಿಯಾಗಿ ರಿಟೈರ್ಮೆಂಟ್ ತಗೋಬೇಕಂತ ಹೇಳಿದ್ರೆ ನಿಯರ್ಲಿ 3 CR ಫಂಡ್ ಇಲ್ಲ ಕಾರ್ಪಸ್ ಅವಶ್ಯಕತೆ ಇದೆ ಅವರಿಗೆ. ಇದರಲ್ಲಿ ಇನ್ವೆಸ್ಟ್ಮೆಂಟ್ ನೋಡಿದರೆ ನೀವು ಅಗ್ರೆಸಿವ್ ಮ್ಯೂಚುವಲ್ ಫಂಡ್ ಮತ್ತು ಇಕ್ವಿಟಿ ಅಂತ ಹೇಳಿದ್ರಿ. ಹೌದು. ಇಲ್ಲಿ ಅಗ್ರೆಸಿವ್ ಅಂದ ತಕ್ಷಣ ಒಂದು ಸ್ವಲ್ಪ ಭಯ ಆಗುತ್ತೆ ತುಂಬ ಜನರಿಗೆ. ಕರೆಕ್ಟ್, ಹೌದು. ಸ್ನೇಹಿತರೆ ನಮಸ್ಕಾರ. ಮಹಾಮನಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ನಮ್ಮ ಜೊತೆಗಿದ್ದಾರೆ TD ಅಕಾಡೆಮಿಯ ಎಲೆಕ್ಟ್ರಾನಿಕ್ ಸಿಟಿಯ ಬ್ರಾಂಚ್ನ ಮುಖ್ಯಸ್ಥರಾಗಿರುವಂಥ ಶರತ್ ಅವರು. ಬನ್ನಿ, ಅವ್ರನ್ನ ವೆಲ್ಕಮ್ ಮಾಡೋಣ. ಶರತ್ ಅವರೇ, ವೆಲ್ಕಮ್ ಟು ದ ಶೋ. ನಮಸ್ತೆ. ನಮಸ್ತೆ ಸರ್. ಸೊ ಇದಕ್ಕಿಂತ ಮುಂಚೆ ನಾವು ಫೈನಾನ್ಷಿಯಲ್ ಪ್ಲಾನಿಂಗ್ ಹೇಗೆ ಮಾಡಬೇಕು, ಫೈನಾನ್ಷಿಯಲ್ ಪ್ಲಾನಿಂಗ್ ಅಂದರೆ ಏನು ಅನ್ನೋದ್ರ ಬಗ್ಗೆ ಮಾತಾಡಿದ್ದೀವಿ. ಆಸಕ್ತರು ನೋಡಿಲ್ಲ ಅಂದರೆ ದಯವಿಟ್ಟು ಅದನ್ನು ನೋಡಿ ಅಂತ ಕೇಳ್ಕೊಳ್ತೀನಿ. ಇವತ್ತು 2 ವಿಚಾರಗಳ ಬಗ್ಗೆ ಮಾತಾಡ್ತಿದ್ದೀವಿ. ಒಂದು, ರಿಟೈರ್ಮೆಂಟ್ ಪ್ಲಾನಿಂಗ್ ಹೇಗೆ ಮಾಡಬೇಕು ಅಂತ. ಎರಡನೇದು, ನಿಮ್ಮ ಡ್ರೀಮ್ ಹೋಮನ್ನು ಕನ್ಸ್ಟ್ರಕ್ಷನ್ ಹೇಗೆ ಮಾಡಬೇಕು, ಅದಕ್ಕೆ ಪ್ಲಾನಿಂಗ್ ಯಾವ ಥರ ಮಾಡಬೇಕು ಅಂತ. ಅದಕ್ಕಿಂತ ಮುಂಚೆ ನಿಮಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಕಲಿಬೇಕು ಅಂತ ಆಸಕ್ತಿ ಇದ್ದರೆ ಎಲೆಕ್ಟ್ರಾನಿಕ್ ಸಿಟಿನಲ್ಲಿ ಹೊಸ ಬ್ರಾಂಚ್ ಓಪನ್ ಆಗಿದೆ. ಆಸಕ್ತರು ಗಮನಿಸಿ. ಅದರ ಡೀಟೇಲ್ಸ್ ಎಲ್ಲವನ್ನು ಕೂಡ ನಾನು ಕಮ್ಯುನಿಟಿ ಪೇಜಲ್ಲಿ ಕಮೆಂಟ್ ಬಾಕ್ಸಲ್ಲಿ ಮತ್ತು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಅದನ್ನು ಕೂಡ ನೋಡಿ ಅಂತ ಹೇಳ್ತಾ ಇವತ್ತಿನ ಟಾಪಿಕ್ಗೆ ಬರೋದಾದರೆ ಒಂದು ಕೇಸ್ ಸ್ಟಡಿ ಬಗ್ಗೆ ನಾವು ಮಾತಾಡಬೇಕು ಅಂತ ಅಂದ್ಕೊಂಡ್ವಿ. ಒಬ್ಬ ವ್ಯಕ್ತಿನ ಇಮ್ಯಾಜಿನ್ ಮಾಡ್ಕೊಳ್ಳಿ. ಇಲ್ಲಿ ಕಾಣ್ತಾ ಇದೆಯಲ್ಲ, ಈ ವ್ಯಕ್ತಿ, ಈತನಿಗೆ 30 ವರ್ಷ ವಯಸ್ಸಾಗಿದೆ. ಈತನಿಗೆ ಇವತ್ತಿನ ಒಂದು 2026ರ ಈ ಒಂದು ಮಾರ್ಚ್ ಏಪ್ರಿಲ್ ತಿಂಗಳನ್ನ ಕಮಿಟ್ಮೆಂಟ್ ಎಷ್ಟು ಅಂದರೆ ಅವನಿಗೆ ತಿಂಗಳಿಗೆ 35,000. ಅಂದರೆ ತಿಂಗಳಿಗೆ 35,000 ಇದ್ದರೆ ಅವನ ಜೀವನನ ಅವನು ಕಂಫರ್ಟಬಲ್ ಆಗಿ ಲೀಡ್ ಮಾಡ್ತಾರೆ. ಈ ಥರ ವ್ಯಕ್ತಿ, ನಿಮ್ಮ ವಯಸ್ಸು ಸ್ವಲ್ಪ ಕಡಿಮೆ ಇರ್ಬೋದು, ಸ್ವಲ್ಪ ನಿಮ್ಮ ನೀಡ್ಸ್ ಅಥವಾ ನಿಮ್ಮ ಕಮಿಟ್ಮೆಂಟ್ ಸ್ವಲ್ಪ ಜಾಸ್ತಿನೇ ಇರ್ಬೋದು. 35,000 45 ಇರ್ಬೋದು, ಅಥವಾ 50 ಇರ್ಬೋದು, ಅಥವಾ 25,000ದಲ್ಲೇ ಜೀವನ ಮಾಡ್ಕೋಬೋದು. ನೀವು ನಿಮ್ಮೆಲ್ರಿಗೂ ಅಪ್ಲೈ ಆಗೋ ಥರ ಒಂದು ಪ್ಲಾನಿಂಗನ್ನು ಅವ್ರು ಹೇಳ್ತಾರೆ. ಬಟ್ ಸದ್ಯಕ್ಕೆ ನಮ್ಮ ಎಕ್ಸಾಂಪಲ್ಗೆ ನಾವು ಈ ವ್ಯಕ್ತಿನ ತೊಗೋತಾ ಇದ್ದೀವಿ. ಈ ವ್ಯಕ್ತಿ ಹೇಗೆ ರಿಟೈರ್ಮೆಂಟ್ ಲೈಫ್ಗೆ ಆತ ಪ್ಲಾನಿಂಗ್ ಮಾಡ್ಕೊಳ್ಬೇಕು. ಇಲ್ಲಿ ಮೊದಲನೇದೇನೆಂದರೆ, ಆತನಿಗೆ ರಿಟೈರ್ಮೆಂಟ್ ಹಾಕಿ ಇನ್ನೂ 30 ವರ್ಷ ಇದೆ ಈ ವ್ಯಕ್ತಿಗೆ. ಎಸ್. ಸೊ ಈಗ ನಾವು ಸಿಂಪಲ್ ಅರ್ಥ ಮಾಡ್ಕೋಬೇಕಂದ್ರೆ ಜಸ್ಟ್ ಗೂಗಲಿಗೆ ಹೋಗ್ಬಿಟ್ಟು ನಾವು ರಿಟೈರ್ಮೆಂಟ್ ಪ್ಲಾನಿಂಗ್ ಎಲ್ಲ ಕ್ಯಾಲ್ಕುಲೇಟರ್ ಟೈಪ್ ಮಾಡಿದ್ರೆ ಸೊ ನಮಗೆ ಒಂದು ಲಿಂಕ್ ಬರುತ್ತೆ. ಏನು ಹೇಳಿ? ಏನು? ಗೂಗಲಿಗೆ ಹೋಗ್ಬಿಟ್ಟು ನಾವು ರಿಟೈರ್ಮೆಂಟ್ ಕ್ಯಾಲ್ಕುಲೇಟರ್ ಟೈಪ್ ಮಾಡಬೇಕು. ರಿಟೈರ್ಮೆಂಟ್ ಕ್ಯಾಲ್ಕುಲೇಟರ್ ಅಂತ. ಓಕೆ. ಸೊ ಟೈಪ್ ಮಾಡಿದ ತಕ್ಷಣ ಸೊ ನಮಗೆ ತುಂಬ ಲಿಂಕ್ಸ್ಗಳು ಬರುತ್ತೆ. ಸೊ ನಮಗೆ ಕಂಫರ್ಟಬಲ್ ಇದು ಗ್ರೋ ಅಂತ ಬರುತ್ತೆ. ಆ ಲಿಂಕ್ನ ಯೂಸ್ ಮಾಡ್ತೀವಿ. ಗ್ರೋ. ಓಕೆ. ಓಕೆ. ಸೊ ಅಲ್ಲಿ ಸ್ಟಾರ್ಟಿಂಗಿಗೆ ಕೇಳಿದೆ ನಾವು ಹೌ ಓಲ್ಡ್ ಆರ್ ಯು ಅಂತೇಳಿ. ನಾವು ಇಲ್ಲಿ ಕೇಸಲ್ಲಿ ತೊಗೊಂಡಾಗ ನಾವು 30 ಏಜ್ ಅಂತ ತೊಗೊಂಡಿದ್ದೀವಿ. ಓಕೆ. ಈಗ 30 ಅಂತ ಇಲ್ಲಿ ಹಾಕ್ತೀನಿ. ಸೊ 30 ಅಂತ ಹಾಕಿದ್ದೀನಿ. ನೀವು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಬೋದು. ನಿಮ್ಗೆ 40 ಹಾಕಿ, 50 ಇದ್ರೆ 50 ಹಾಕಿ ಹಾಕ್ಬೋದು. ಸೊ ಮಂತ್ಲಿ ಕಮಿಟ್ಮೆಂಟ್ಸ್ ನಾವು ಡಿಸ್ಕಸ್ ಮಾಡಿದಂಗೆ 35,000 ಅಂತ ಡಿಸ್ಕಸ್ ಮಾಡಿದ್ದು. ಹೌದು. ಇಲ್ಲೂ ಕೂಡ ನಾನು 35,000 ಅಂತ ಹಾಕ್ತೀನಿ. ನೆಕ್ಸ್ಟ್ ಕೆಳಗಡೆ ಬಂದರೆ ಸೊ ವಾಟ್ ಕೈಂಡ್ ಆಫ್ ರಿಟೈರ್ಮೆಂಟ್ ಯು ವಾಂಟ್ ಅಂತಿದೆ. ಅದ್ರಲ್ಲಿ 3 ಥರದ್ದು ಕೊಟ್ಟಿದ್ದಾನೆ. ಲೈಕ್ ಎ ಕಿಂಗ್ ಅಂದರೆ ತುಂಬ ಲಕ್ಸುರಿ ಅಂತೇಳಿ. ಸೊ ಐ ಆಮ್ ಹ್ಯಾಪಿ ದ ವೇ ಐ ಆಮ್, ಅದೇ ನಾವು ನಾರ್ಮಲ್ ಅದು ಕಂಫರ್ಟಬಲ್ ಲೈಫ್ನ ನಾವು ಎಂಜಾಯ್ ಮಾಡ್ತೀವಿ ಅಂದರೆ ಸೊ ನಾವು ಬೆಟರ್ ಆಪ್ಷನ್ ಏನಂದರೆ ನಾವು ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದು ಒಳ್ಳೆಯದು. ಐ ಆಮ್ ಹ್ಯಾಪಿ ದ ವೇ ಐ ಆಮ್ ಅಂತ. ಸೊ ನನಗೆ ಯಾವ ಥರ ನಾನು ಲೈಫ್ ಯಾವ ಥರ ಲೀಡ್ ಮಾಡ್ತೀನಿ ಅದನ್ನು ಚೂಸ್ ಮಾಡ್ಕೊಳ್ಳೋದು ಒಳ್ಳೆಯದು. ಸೊ ನಾನು ಅದ್ಮೇಲೆ ಆ ಬಟನ್ ಮೇಲೆ ಕ್ಲಿಕ್ ಮಾಡ್ತೀನಿ. ನೆಕ್ಸ್ಟು ವೇರ್ ಆರ್ ಯು ಸೇವಿಂಗ್ ಫಾರ್ ರಿಟೈರ್ಮೆಂಟ್ ಅಂತ ಇದೆ. ಸೊ ಇಲ್ಲಿ ಅಗ್ರೆಸಿವ್ ಮ್ಯೂಚುವಲ್ ಫಂಡ್ಸ್ ಮತ್ತು ಈಕ್ವಿಟಿ ಅಂತ ಆಪ್ಷನ್ ಇದೆ. ಅದನ್ನು ಸೆಲೆಕ್ಟ್ ಮಾಡ್ತೀನಿ. ಅದೇನಕ್ಕೆ ಅದನ್ನು ಸೆಲೆಕ್ಟ್ ಮಾಡಿದ್ದೀನಿ ಆಮೇಲೆ ನಾನು ಹೇಳ್ತೀನಿ, ರೀಸನ್ ಕೊಡ್ತೀನಿ. ಈಗ ನಾನು ಅದನ್ನು ಸೆಲೆಕ್ಟ್ ಮಾಡಿದ್ದೀನಿ. ನೀವು ಯಾವುದನ್ನು ಸೆಲೆಕ್ಟ್ ಮಾಡಿದ್ದೀರೋ? ಅಗ್ರೆಸಿವ್ ಮ್ಯೂಚುವಲ್ ಫಂಡ್ಸ್ ಮತ್ತು ಈಕ್ವಿಟಿ ಅಂತ ಇರುತ್ತೆ. ಅಗ್ರೆಸಿವ್ ಮ್ಯೂಚುವಲ್ ಫಂಡ್ ಈಕ್ವಿಟಿ. ಸೊ ಏಜ್ ಬಂದುಬಿಟ್ಟು 30. ಸೊ ಮತ್ತು ಮಂತ್ಲಿ ಕಮಿಟ್ಮೆಂಟ್ಸ್ ಬಂದುಬಿಟ್ಟು 35,000 ಹಾಕಿದ್ದೀನಿ. ಸೊ ಇದೆಲ್ಲ ನಾನು ಪಾಯಿಂಟ್ಸ್ ಆ್ಯಡ್ ಮಾಡಿದ್ರೆ ಸೊ ನನಗೆ ಕೆಳಗಡೆ ಒಂದು ನಂಬರ್ ಕೊಡ್ತಾನೆ. ಅಮೌಂಟ್ ರಿಕ್ವೈರ್ಡ್ ಫಾರ್ ರಿಟೈರ್ಮೆಂಟ್ ಅಂತ ಅಲ್ಲಿ ನಮಗೆ ಅಮೌಂಟ್ ಕೊಟ್ಟಿದ್ದಾನೆ. ಈಗ 30 ವರ್ಷ ಯಾರಿಗೆ ಏಜ್ ಆಗಿದೆ ಅವನಿಗೇನೋ 35,000 ಕಮಿಟ್ಮೆಂಟ್ ಇದೆ ಅಂತ ಹೇಳಿದ್ರೆ, ಅವರು ಹ್ಯಾಪಿಯಾಗಿ ರಿಟೈರ್ಮೆಂಟ್ ತೊಗೋಬೇಕಂತ ಹೇಳಿದ್ರೆ ನಿಯರ್ಲಿ 3 CR ಫಂಡು ಇಲ್ಲ ಕಾರ್ಪಸ್ ಅವಶ್ಯಕತೆ ಇದೆ ಅವರಿಗೆ. 3 ಕೋಟಿ ಬೇಕು. ಹೌದು, 3 ಕೋಟಿ ಅವಶ್ಯಕತೆ ಇದೆ. ಓಕೆ. 3 ಕೋಟಿ ನಾನು ಏನಾದರೂ ನನಗೆ ಅಮೌಂಟ್ ಬೇಕಂತೇಳಿ ನಾನು ಇವತ್ತಿಂದ ಸುಮ್ಮನೆ ಕೂತರಾಗಲ್ಲ. ಇವತ್ತಿಂದ ಏನೋ ಒಂದು ಚಿಕ್ಕದಾಗಿ ಸೇವಿಂಗ್ಸ್ ಎಲ್ಲ ಒಂದು ಪ್ಲಾನ್ ಮಾಡಬೇಕು. ಆ ಸೇವಿಂಗ್ಸ್ ಏನಪ್ಪ ಅಂತ ಹೇಳಿದ್ರೆ 5,800 ರೂಪಾಯಿ ಇವತ್ತಿಂದ ಸೇವ್ ಮಾಡಬೇಕಂತ ಹೇಳ್ತಿದ್ದೆ ನಮಗೆ. ಓಕೆ. ಸೊ ನನಗೆ ನಾನು ರಿಟೈರ್ಮೆಂಟ್ ಆಗಬೇಕಂದ್ರೆ ನಾನು 3 ಕೋಟಿ ಫಂಡಿನ ಅವಶ್ಯಕತೆ ಇದೆ. ಅದನ್ನು ಪ್ರಾಪರಾಗಿ ಅಚೀವ್ಮೆಂಟ್ ಮಾಡಬೇಕಂದ್ರೆ 5,800 ರೂಪಾಯಿನ ನಾನು ಇವತ್ತಿಂದ
ಜಾಸ್ತಿ ಎಫರ್ಟ್ ಅಲ್ಲ, ಸ್ವಲ್ಪ ಎಫರ್ಟ್ ಹಾಕ್ಬಿಟ್ಟು ಇದನ್ನು ಪ್ರಾಪರಾಗಿ ನಮ್ಮ ದುಡ್ಡು ನಮಗೋಸ್ಕರ ಎಲ್ಲಿ ವರ್ಕ್ ಮಾಡುತ್ತೆ, ಎಲ್ಲಿ ದುಡಿಯುತ್ತೆ, ಅದನ್ನ ಏನಾದ್ರು ಅಲ್ಲಿ ಆ ಪ್ಲೇಸಲ್ಲಿ ನಾನು ಏನಾದರೂ ದುಡ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ನನಗೆ ಅಟ್ ದಿ ಎಂಡ್ ಆಫ್ 60 ಇಯರ್ಸಲ್ಲಿ 3 CR ದುಡ್ಡು ಇರುತ್ತೆ. ಆ 3 CR ದುಡ್ಡು ಇಟ್ಕೊಂಡು ನಾನು ಆರಾಮಾಗಿ ರಿಟೈರ್ಮೆಂಟ್ ತೊಗೋಬೋದು. ಈಗ ಕೆಲವರೆಲ್ಲ ಕೇಳ್ಬೋದು, ಈಗ 3 CR ಮತ್ತು 5,800 rupees ಕೇಳಿದೆ, ಇದು ಸುಮ್ಮನೆ ರ್ಯಾಂಡಮ್ ಆಗಿ ನಂಬರ್ ಕೊಟ್ಟಿದ್ದಾನೆ, ಇದರಿಂದ ಏನಾದರೂ ಬೇರೆ ಬೇರೆ ಪಾಯಿಂಟ್ಸ್ಗಳಿದೆ ಕೇಳ್ಬೋದು. ನಾವು ಸ್ವಲ್ಪ ಹಿಂಗೆ ಕೆಳಗಡೆ ಬಂದರೆ ಇಲ್ಲಿ ಕೆಲವೊಂದೆಲ್ಲ ಪಾಯಿಂಟ್ಸ್ ಎಲ್ಲ ಕೊಟ್ಟಿದ್ದಾರೆ. ಏನೇನಿದೆ ಅಂತ ಹೇಳಿದ್ರೆ ಟೋಟಲ್ ಮಂತ್ಲಿ ಎಕ್ಸ್ಪೆನ್ಸಸ್ಸು ನಾವು ಆಲ್ರೆಡಿ ಮೇಲೆ ಹಾಕಿದ್ದೀವಿ, 35,000 ಅಂತ ಮೆನ್ಷನ್ ಮಾಡಿದ್ದೀನಿ. ನೆಕ್ಸ್ಟು ಕರೆಂಟ್ ಏಜ್ ಬಂದುಬಿಟ್ಟು ಅದು ಕೂಡ 30 years ಅಂತ ಮೇಲೆ ಮೆನ್ಷನ್ ಮಾಡಿದ್ದೀನಿ. ನೆಕ್ಸ್ಟು ರಿಟೈರ್ಮೆಂಟ್ ಏಜು, ಇದು ನಮ್ಮದು ಆ್ಯಸ್ ಪರ್ ರಿಪೋರ್ಟ್ ಎಲ್ಲ ಸರ್ವೆ ಪ್ರಕಾರ 60 ವರ್ಷಕ್ಕೆ ರಿಟೈರ್ಮೆಂಟ್ ಅಂತ ನಮ್ಮ ಇಂಡಿಯಾದಲ್ಲಿ ಕನ್ಸಿಡರ್ ಮಾಡ್ತಾರೆ. ಹಾಗಾಗಿ ಈ ನಂಬರ್ನ ನಾವು ಚೇಂಜಸ್ ಮಾಡೋಕ್ಕಾಗಲ್ಲ, ಅದು 60 yearsಗೆ ಡಿಫಾಲ್ಟಾಗಿ ಕ್ಯಾಲ್ಕುಲೇಟ್ ಮಾಡಿಕೊಡುತ್ತೆ. ನೆಕ್ಸ್ಟ್ ಅದಾದಮೇಲೆ ಎವರೇಜ್ ಲೈಫ್ ಎಕ್ಸ್ಪೆಕ್ಟೆನ್ಸಿ ನಮ್ಮ ಇಂಡಿಯಾದಲ್ಲಿ 70-80% ಇದೆ. ಅಂದರೆ 70ರಿಂದ 80 ವರ್ಷ. 80 ವರ್ಷ. ಓಕೆ. ನೆಕ್ಸ್ಟ್ ಅದಾದಮೇಲೆ ಎವರೇಜ್ ಇನ್ಫ್ಲೇಷನ್ನು ನಮಗೆ ಇಲ್ಲಿ ಕೊಟ್ಟಿರೋದು 3%, ಬಟ್ ನಮ್ಮ ಇಂಡಿಯಾದಲ್ಲಿ ಆ್ಯಕ್ಚುಲಿ 7 to 8% ಇದೆ ಆನ್ ಎವರೇಜಿಗೆ. ಹಾಗಾಗಿ ನಮ್ಮದು ರಿಪೋರ್ಟ್ ಪ್ರಕಾರ ಸರ್ವೆ ಪ್ರಕಾರ ಅದೇನು ಎವರೇಜ್ ನಂಬರ್ ಇರುತ್ತೆ ಆ ನಂಬರ್ನು ಕೂಡ ತೊಗೊಂಡ್ಬಿಟ್ಟು ಫ್ಯಾಕ್ಟರ್ಗಳು ಕನ್ಸಿಡರ್ ಮಾಡಿ ನಮಗೆ ನಂಬರ್ನ ಫೈನಲ್ ಆಗಿ ಕೊಟ್ಟಿರೋದು. ನೆಕ್ಸ್ಟ್ ಅದೇ ಥರ ಇಲ್ಲಿ ಎಕ್ಸಿಸ್ಟಿಂಗ್ ಇನ್ವೆಸ್ಟ್ಮೆಂಟ್ ಫಾರ್ ರಿಟೈರ್ಮೆಂಟ್ ಅಂತ ಇದೆ. ಇಲ್ಲಿ ನಮಗೆ ತೋರಿಸ್ಬೇಕಾದ್ರೆ 2 lakh ಅಂತ ತೋರಿಸಿದ್ದಾನೆ, ಬಟ್ ಅಲ್ಲಿ ಮೇಲ್ಗಡೆ ನಾವು ಸೆಲೆಕ್ಟ್ ಮಾಡಬೇಕಾದ್ರೆ ಯಾವುದೇ ಥರ ಆಪ್ಷನ್ ಕೊಡಿಲ್ಲ, ನಾವು ಇನ್ವೆಸ್ಟ್ಮೆಂಟ್ ಕೂಡ ಮೆನ್ಷನ್ ಮಾಡಿಲ್ಲ. ಹಾಗಾಗಿ ಈ ಕಾಲಮ್ ನಾವು ನಿಲ್ ಅಂತ ಕನ್ಸಿಡರ್ ಮಾಡಬೇಕು. ನೆಕ್ಸ್ಟ್ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟು ಇಲ್ಲಿ ನಾವು 7% ಹಾಕಿದ್ದೀವಿ. ನಾವು ಮೇಲ್ಗಡೆ ಸೆಲೆಕ್ಟ್ ಮಾಡ್ಕೋಬೇಕಾದ್ರೆ ನಾನು ಅಗ್ರೆಸಿವ್ ಮ್ಯೂಚುವಲ್ ಫಂಡ್ಸ್ ಮತ್ತು ಈಕ್ವಿಟಿಯಿಂದ ಸೆಲೆಕ್ಟ್ ಮಾಡಿದ್ದೀನಿ. ನಮ್ಮದು ಸ್ಟಾಕ್ ಮಾರ್ಕೆಟ್ ಇತಿಹಾಸ ಅಂದರೆ ಲಾಸ್ಟ್ 40 ವರ್ಷ ನಾವು ಇತಿಹಾಸ ತೆಗೆದು ನೋಡಿದ್ರೆ ನಮಗೆ ಮಾರ್ಕೆಟ್ ಬಂದುಬಿಟ್ಟು 12 to 15% ರಿಟರ್ನ್ಸ್ ಕೊಟ್ಟಿದೆ. ಆಗ ಅದು ಎವರೇಜ್ ರಿಟರ್ನ್ ಏನಿದೆ ಅದೆಲ್ಲ ನಾವು ಕನ್ಸಿಡರ್ ಮಾಡಿ ಒಬ್ಬ ವ್ಯಕ್ತಿ ಫೈನಲ್ಗೆ ನಾವು ರಿಟೈರ್ಮೆಂಟ್ ಆಗಬೇಕಂದ್ರೆ ಅವನಿಗೆ 3 CR ಫಂಡಿನ ಅವಶ್ಯಕತೆ ಇದೆ. ಪ್ಲಸ್ ಅದನ್ನು ಅಚೀವ್ಮೆಂಟ್ ಮಾಡಬೇಕಂದ್ರೆ 5,800 ರೂಪಾಯಿ ಅಮೌಂಟ ಇವತ್ತಿಂದ ಸೇವ್ ಮಾಡಬೇಕಂತ ಎಲ್ಲ ಫ್ಯಾಕ್ಟರ್ಗಳು ಕನ್ಸಿಡರ್ ಮಾಡಿ ಈ ನಂಬರ್ ಕೊಟ್ಟಿದೆ. ಓಕೆ. ಸೊ ಇದನ್ನು ನಾವು 5 ನಂಬರ್ ಅಂತಲೂ ಕರಿತೀವಿ. 5 ಅಂತ ಹೇಳಿದ್ರೆ ಫಿನಾನ್ಷಿಯಲ್ ಇಂಡಿಪೆಂಡೆನ್ಸ್ ರಿಟೈರ್ ಅರ್ಲಿ ಅಂತಲೂ ಕರಿತೀವಿ. ಈ ನಂಬರು ಎಲ್ಲರಿಗೂ ಗೊತ್ತಿರಲೇಬೇಕು. ಒಬ್ಬ ನಾನೇನೋ ಫಿನಾನ್ಷಿಯಲ್ ಪ್ಲಾನಿಂಗ್ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ಆ 5 ನಂಬರ್ ಅನ್ನೋದು ಪ್ರತಿಯೊಬ್ಬರ ಲೈಫಲ್ಲಿ ಬಂದೇ ಬರುತ್ತೆ. ಈಗ ಈ ಕೇಸಲ್ಲಿ 3 CR ಬಂದಿದೆ, ಪ್ರತಿಯೊಬ್ಬರ ಲೈಫಲ್ಲೂ 3 CR ರಿಟೈರ್ಮೆಂಟಿಗೆ ಬೇಕಂತ ಹೇಳೋಕ್ಕಾಗಲ್ಲ. ಕೆಲವರಿಗೆ 5 ಕೋಟಿ ಬೇಕಾಗ್ಬೋದು, ಇನ್ನು ಕೆಲವರು 10 ಕೋಟಿ ಬೇಕಾಗ್ಬೋದು. ಸೊ ಡಿಪೆಂಡ್ಸ್ ಆನ್ ಏಜು ಮತ್ತು ಅವರು ಇನ್ಕಮ್ ದುಡಿಯೋ ಕಮಿಟ್ಮೆಂಟ್ಸಲ್ಲಿ ಸೇವಿಂಗ್ಸ್ ಮೇಲೆ ಕೂಡ ಮ್ಯಾಟ್ರ್ ಆಗ್ತಾ ಹೋಗುತ್ತೆ. ಓಕೆ. ಸೊ 30 ವರ್ಷದ ವ್ಯಕ್ತಿ ಬಗ್ಗೆ ನಾವು ಮಾತಾಡಿದ್ವಿ, ರಿಟೈರ್ಮೆಂಟ್ ಪ್ಲಾನ್ ಬಗ್ಗೆ. ಮತ್ತು ಇದರಲ್ಲಿ ಇನ್ವೆಸ್ಟ್ಮೆಂಟ್ ನೋಡಿದರೆ ನೀವು ಅಗ್ರೆಸಿವ್ ಮ್ಯೂಚುವಲ್ ಫಂಡ್ ಮತ್ತು ಇಕ್ವಿಟಿ ಅಂತ ಹೇಳಿದ್ರಿ. ಹೌದು. ಇಲ್ಲಿ ಅಗ್ರೆಸಿವ್ ಅಂದ ತಕ್ಷಣ ಒಂದು ಸ್ವಲ್ಪ ಭಯ ಆಗುತ್ತೆ ತುಂಬ ಜನರಿಗೆ. ಕರೆಕ್ಟ್. ಹೌದು. ಸೊ ಎರಡನೇ ಪಾಯಿಂಟ್ ಏನಂದರೆ ಇಲ್ಲಿ ಇಕ್ವಿಟಿನೂ ಇದೆ, ಮ್ಯೂಚುವಲ್ ಫಂಡ್ ಇದೆ. ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಕೊಡ್ಬೋದಾ? ಓಕೆ. ಸೊ ಇಲ್ಲಿ ಮ್ಯೂಚುವಲ್ ಫಂಡ್ ಅಂದರೆ ಏನಿಲ್ಲ ಸರ್, ಇವಾಗ ನಮಗೆ ಸ್ವಲ್ಪ ನಾಲೆಜ್ ಇಲ್ಲ ಅಂದ್ರೂ ಪರವಾಗಿಲ್ಲ, ನಾವು ಸ್ಟಾಕ್ ಮಾರ್ಕೆಟಲ್ಲಿ ನಾವು ಫುಲ್ಲು ಡೀಪಾಗಿ ತಿಳ್ಕೊಬೇಕಂದ್ರೆ ಏನು ಅವಶ್ಯಕತೆ ಇಲ್ಲ. ಇಲ್ಲಿ ಮ್ಯೂಚುವಲ್ ಫಂಡ್ಸ್ ಅಂತ ಬರುತ್ತೆ. ಮ್ಯೂಚುವಲ್ ಫಂಡ್ಸ್ ಅಂತ ಹೇಳಿದ್ರೆ ಇಲ್ಲೊಬ್ಬ ಪ್ರೊಫೆಷನಲ್ ಫಂಡ್ ಮ್ಯಾನೇಜರ್ ಇರ್ತಾನೆ. ನಾವು ಅವನಿಗೆ ಒಂದು ಇನ್ವೆಸ್ಟ್ಮೆಂಟ್ ನಾವು ಏನು ಮಾಡಿರ್ತೀವಿ ಅವನು ಆ ದುಡ್ಡನ್ನ ತೊಗೊಂಡ್ಬಿಟ್ಟು ಯಾವ ಕಂಪ್ನಿ ತುಂಬ ಚೆನ್ನಾಗಿದೆ, ಯಾವ ಕಂಪ್ನಿ ಚೆನ್ನಾಗಿಲ್ಲ, ಯಾವ್ದು ನೆಕ್ಸ್ಟ್ ಪರ್ಫಾರ್ಮೆನ್ಸ್ ಮಾಡುತ್ತೆ ಅದನ್ನು ರಿಸರ್ಚ್ ಮಾಡಿಬಿಟ್ಟು ನಮ್ಮ ದುಡ್ಡನ್ನ ಸೇಫ್ ಚೆನ್ನಾಗಿರೋ ಕಂಪ್ನಿ ಮೇಲೆ ಅವ್ರು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಯಾಕಂದ್ರೆ ಅವ್ರು ನಮ್ಮ ಥರನೇ ಎಷ್ಟೋ ಜನಗಳ ದುಡ್ಡು 1,000 ಕೋಟಿ ದುಡ್ಡನ್ನ ಮ್ಯಾನೇಜ್ ಮಾಡ್ತಾರೆ. ಆಗ ಅಂಥ ಪ್ರೊಫೆಷನಲ್ಸ್ ಅವ್ರಿಗೆ ಕೂಡ ನಾವು ರೀಸನಿಂದ ನಮಗೆ ಅಲ್ಲಿ ಭಯ ಅನ್ನೋದಷ್ಟು ಬರಲ್ಲ. ಮ್ಯೂಚುವಲ್ ಫಂಡ್ ನಮಗೆ ಸ್ವಲ್ಪ ಸೇಫ್ಟಿ ಜಾಸ್ತಿ ಇರುತ್ತೆ ವೆನ್ ಕಂಪೇರ್ ಟು ಈಕ್ವಿಟಿ. ಈಕ್ವಿಟಿ ಅಂದರೆ ಏನಿಲ್ಲ, ನಾವು ಡೈರೆಕ್ಟ್ ಕಂಪನಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡೋದು. ಅದೇ ನಾವೇ ಖುದ್ದಾಗಿ ಸ್ಟಡಿ ಮಾಡಿಬಿಟ್ಟು ರಿಸರ್ಚ್ ಮಾಡಿ ಯಾವ ಕಂಪ್ನಿ ನೆಕ್ಸ್ಟ್ ಮೇಲೆ ಹೋಗುತ್ತೆ, ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡುತ್ತೆ, ಅದ್ರ ಬಗ್ಗೆ ಸ್ವಲ್ಪ ಡೀಟೇಲಾಗಿ ಚೆಕ್ ಮಾಡಿಬಿಟ್ಟು ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಈಕ್ವಿಟಿಯಲ್ಲಿ ಮಾಡಿದಾಗ ಸ್ವಲ್ಪ ರಿಟರ್ನ್ಸ್ ಜಾಸ್ತಿನೇ ಇರುತ್ತೆ, ಮ್ಯೂಚುವಲ್ ಫಂಡಲ್ಲಿ ಮಾಡಿದಾಗ ಸ್ವಲ್ಪ ರಿಟರ್ನ್ಸ್ ಕಡಿಮೆ ಇರುತ್ತೆ. ಯಾಕಂದ್ರೆ ನಾವು ಇಲ್ಲಿ ಹಾಕಿರೋ ದುಡ್ಡು 40-50 ಕಂಪ್ನಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಈಕ್ವಿಟಿ ಅಂತ ಬಂದಾಗ ನಾವೇ ಒಂದು 5 ಕಂಪ್ನಿ ತೊಗೋಬೋದು, 10 ಕಂಪ್ನಿ ತೊಗೋಬೋದು. ಅಂದರೆ ಡಿಪೆಂಡ್ಸ್ ನಮ್ಮ ಹತ್ರ ಏನು ಸೇವಿಂಗ್ಸ್ ಇರುತ್ತೆ, ನಾವು ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ಒಟ್ಟಿನಲ್ಲಿ ಹೇಳ್ಬೇಕಂತ ಹೇಳಿದ್ರೆ ನಾವು ಇದು ಮ್ಯೂಚುವಲ್ ಫಂಡ್ ಮತ್ತು ಈಕ್ವಿಟಿ ಇವೆರಡು ನಾವು ಎವರೇಜಿಗೆ ಇದು ಮಾರ್ಕೆಟೇ ಲಿಂಕ್ ಆಗಿರುತ್ತಲ್ವ, ಆಗ ನಾವು ಸ್ಟಾಕ್ ಮಾರ್ಕೆಟ್ ಎವರೇಜ್ ನಾವು ರಿಟರ್ನ್ಸ್ ತೊಗೊಂಡ್ಬಿಟ್ಟು 12 to 15% ನಮ್ಗೆ ರಿಟರ್ನ್ಸ್ ಕೊಟ್ಟಿದೆ. ಆಗ ನಾನು ಈ ನಂಬರ್ನ ಮೆನ್ಷನ್ ಮಾಡಿದ್ದೀನಿ. ಓಕೆ. ಅಂದರೆ ಬ್ಯಾಲೆನ್ಸ್ ಮಾಡಿರುವಂಥದ್ದು ಸರಿಯಾದ ಬ್ಯಾಲೆನ್ಸ್. ಒಂದು ಕಡೆ ಮ್ಯೂಚುವಲ್ ಫಂಡು, ಇನ್ನೊಂದು ಕಡೆ ಈಕ್ವಿಟಿ ಎರಡನ್ನೂ ಬ್ಯಾಲೆನ್ಸ್ ಮಾಡಿದರೆ ನಿಮಗೆ ಕಳೆದ 40 ವರ್ಷಗಳಲ್ಲಿ ಏನು ಕೊಟ್ಟಿದೆ ಅಷ್ಟೇ ಇಟ್ಕೊಂಡು ಈ ಲೆಕ್ಕಾಚಾರವನ್ನು ಮಾಡಿರೋದು. ಸೊ ಇದು ಒಬ್ಬ 30 ವರ್ಷದ ವ್ಯಕ್ತಿಯ ರಿಟೈರ್ಮೆಂಟ್ ಪ್ಲಾನಿಂಗ್ ಬಗ್ಗೆ ಮಾತಾಡಿದ್ವಿ. ಇದು ನಿಮ್ಮ ವಯಸ್ಸಿಗೆ ತಕ್ಕಂತೆ ನಿಮ್ಮ 40 ಇರ್ಬೋದು, 25 ಇರ್ಬೋದು, 45 ಇರ್ಬೋದು, 50 ಇರ್ಬೋದು. ಸೊ ಏನೇ ವಯಸ್ಸಿದ್ರೂ ಕೂಡ ನಾನು ಕೆಳಗಡೆ ಅದರದ್ದು ಒಂದು ಲಿಂಕ್ ಕೊಟ್ಟಿರ್ತೀನಿ. ಶರತ್ ಅವರು ಯಾವ ಒಂದು ವೆಬ್ಸೈಟನ್ನು ಯೂಸ್ ಮಾಡಿ ಅದ್ರ ಲಿಂಕ್ ಕೊಟ್ಟಿರ್ತೀನಿ. ಆ ಲಿಂಕನ್ನು ನೀವು ಓಪನ್ ಮಾಡಿ ಮತ್ತು ನಿಮ್ಮ ವಯಸ್ಸಿಗೆ ತಕ್ಕಂತೆ, ನಿಮ್ಮ ಎಕ್ಸ್ಪೆಕ್ಟೇಷನ್ ತಕ್ಕಂತೆ ಮತ್ತು ನಿಮ್ಮ ಕಮಿಟ್ಮೆಂಟಿಗೆ ತಕ್ಕಂತೆ ಅಲ್ಲಿ ನೀವು ಲೆಕ್ಕ ಮಾಡಿಕೊಂಡು ನಿಮ್ಗೆ ಎಷ್ಟು ಬೇಕಾಗುತ್ತೆ ಅನ್ನೋದು ದಯವಿಟ್ಟು ತಿಳ್ಕೊಳ್ಳಿ. ಅದಾದ ನಂತರ ನಿಮ್ಮ ಇನ್ವೆಸ್ಟ್ಮೆಂಟ್ ಜರ್ನಿನ ನೀವು ಶುರು ಮಾಡಿ. ಇನ್ವೆಸ್ಟ್ಮೆಂಟ್ ಜರ್ನಿ ಶುರು ಮಾಡೋಕ್ಕಿಂತ ಮುಂಚೆ ದಯವಿಟ್ಟು ಕ್ವಾಲಿಫೈಡ್ ವ್ಯಕ್ತಿಗಳಿಂದ ತಿಳ್ಕೊಂಡು ಆಮೇಲೆ ಮಾಡಿ ಅಂತ ನಾನು ಕೇಳ್ಕೊಳ್ತೀನಿ. ಸೊ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಿಮಗೆ ಗೊಂದಲವಿದೆಯಾ? ಯಾವುದೇ ರೀತಿಯ ಪ್ರಶ್ನೆಗಳಿರಲಿ, ಕನ್ಫ್ಯೂಷನ್ ಇರಲಿ, ಅದಕ್ಕೆ ಕ್ಲಾರಿಟಿ ಕೊಡೋದಕ್ಕೆ TD ಅಕಾಡೆಮಿಯ ಗ್ರಾಹಕ ಸೇವಾ ಸಿಬ್ಬಂದಿ ಜೊತೆಗೆ ಈ ಕೂಡಲೇ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಉಚಿತವಾಗಿ ಸಲಹೆಗಳನ್ನು ಪಡೆಯಿರಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.